Hi, good afternoon. First question, ಗಂಗರಾಜ್ ಅವ್ರದ್ದು. ಗಂಗರಾಜ್ ಅವ್ರು ಕೇಳ್ತಿದ್ದಾರೆ, ಸರ್ ಡೈಲಿ ಸೆಲ್ಫ್ ಎಂಪ್ಲಾಯ್ಡ್ ಯಾವ ತರ ಸೇವ್ ಮಾಡೋದು ಅಂತ ಕೇಳ್ತಾರೆ. ನೋಡಿ, ನೀವು ಫಸ್ಟ್ ಮಾಡಬೇಕಾಗಿದ್ದು ಗಂಗರಾಜ್ ಅವರೇ, ನಿಮ್ಮ ಬಿಸ್ನೆಸ್ ಅಕೌಂಟ್ ಅನ್ನ ಪರ್ಸನಲ್ ಅಕೌಂಟ್ ನ ಸೆಪರೇಟ್ ಮಾಡಿ. ನೀವು ನಿಮ್ಮ ಬಿಸ್ನೆಸ್ ಇಂದ ಬಿಸ್ನೆಸ್ಸಿಗೋಸ್ಕರ ಸೇವ್ ಮಾಡೋದು ಬೇರೆ, ನಿಮ್ಗೋಸ್ಕರ ಪರ್ಸನಲ್ ಸೇವಿಂಗ್ ಸೆಪರೇಟ್. ನಿಮ್ಮ ಬಿಸ್ನೆಸ್ ಅಕೌಂಟ್ ಇಂದ ನಿಮ್ಮ ಪರ್ಸನಲ್ ಅಕೌಂಟ್ಗೆ ತಿಂಗಳಿಗೆ ಒಂದ್ಸರಿ ಸ್ಯಾಲ್ರಿ ಅಂತ ಮಾತ್ರ ಬರಬೇಕು. ನೀವೆರಡನ್ನು ಮಿಕ್ಸ್ ಮಾಡಬಾರ್ದು. ಬಿಸ್ನೆಸ್ ಅಕೌಂಟ್ ಅಲ್ಲಿ ಏನ್ ದುಡ್ಡು ಇರುತ್ತೆ ಅದು ಬಿಸ್ನೆಸ್ ಅಕೌಂಟ್ ಅಲ್ಲಿ ಇರುತ್ತೆ, ನೀವು ಬೇಕಾದಾಗ ತಕೊಳ್ಳಿ ಅಷ್ಟೇ. ಅದನ್ನ ನೀವು ಪರ್ಸನಲ್ ಅಕೌಂಟಿಗೆ ದಿನ ತಗೊಳ್ತಾ ಇದ್ರೆ ಬಿಸ್ನೆಸ್ ನಾಡಿಯಲ್ಲ ಬಹಳ ದಿನ. ಸೊ ಹಾಗಾಗಿ ಆ ತರ ತಪ್ಪನ್ನ ಮಾಡಕ್ ಹೋಗ್ಬೇಡಿ, ಅದು ಬಹಳ ಮುಖ್ಯ. ಆಮೇಲೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಎಷ್ಟೋ ಸಾರಿ ನಾವೇನ್ ಮಾಡ್ತೀವಿ, ನಂದೇ ಬಿಸ್ನೆಸ್, ನಾನು ಯಾಕೆ ಸ್ಯಾಲರಿ ತಗೊಳೋದು, ನಂಗೆ ಬೇಕಾದಾಗ ದುಡ್ಡು ತಗೋತೀನಿ ಅಂತ. ತಪ್ಪು. ನೀವು ನಿಮ್ಮ ಆಹಾರತೆಗೆ ತಕ್ಕಂತೆ ಬಿಸ್ನೆಸ್ಸಿನ ಲಾಭ ಎಲ್ಲ ಲೆಕ್ಕ ಹಾಕೊಂಡು, ಈಗ ನಿಮ್ಗೆ ವರ್ಷದಲ್ಲಿ 10 ಲಕ್ಷ ಲಾಭ ಆಗುತ್ತೆ ಬಿಸ್ನೆಸ್ ಇಂದ ಅಂದ್ರೆ, ನೀವು 5 ಲಕ್ಷ ಸ್ಯಾಲ್ರಿ ಅಂತ ಮಾಡ್ಕೊಳ್ಳಿ ವರ್ಷಕ್ಕೆ. ಅಂದ್ರೆ ತಿಂಗಳಿಗೆ 40,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹೋಗ್ಲಿ. ಆ ದುಡ್ಡನ್ನ ಖರ್ಚು ಮಾಡಿ. ನೀವು ಅದನ್ನ ಬಿಟ್ಕೊಂಡು ಮಕ್ಳು ಬಂದು ಕೇಳಿದ್ರು ಬಿಸ್ನೆಸ್ ಇಂದ ತಕೊಟ್ರಿ, ವೈಫ್ ಬಂದು ಕೇಳಿದ್ರು ಬಿಸ್ನೆಸ್ ತಕೊಂಡ್ರಿ, ಅಥವಾ ನಿಮ್ ಪೇರೆಂಟ್ಸ್ ಬಂದು ಕೇಳಿದ್ರು ಬಿಸ್ನೆಸ್ ಅಂತ ಕೊಡ್ತೀರಿ. ಆಮೇಲೆ ಲಾಸ್ಟಿಗೆ ಏನಾಗುತ್ತೆ ಗೊತ್ತಾ, ಬಿಸ್ನೆಸ್ ಬೇರೆ, ಇದು ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ದಯವಿಟ್ಟು ಆ ತಪ್ಪು ಮಾಡಬೇಡಿ, ಅದು ಕಷ್ಟ ಆಗುತ್ತೆ ಗಂಗರಾಜ್ ಅವರೇ. ಆಮೇಲೆ ಸೇವಿಂಗ್ ಈಸಿ ಆಗುತ್ತೆ. ಫಸ್ಟ್ ಡಿಸಿಪ್ಲಿನ್, ಆಮೇಲೆ ಸೇವಿಂಗ್ ಈಸಿ ಆಗುತ್ತೆ. ಪೂಜಾ ಅವ್ರು ಕೇಳ್ತಾರೆ, ಐ ಜಸ್ಟ್ ಸ್ಟಾರ್ಟೆಡ್ ಅರ್ನಿಂಗ್, ಪ್ಲೀಸ್ ಲೆಟ್ ಮಿ ನೋ ದ ಪ್ರಿಯಾರಿಟೀಸ್ ಐ ಶುಡ್ ಬಿ ಸೇವಿಂಗ್ ಮನಿ, ನೇಮ್ಲಿ PPF, NPS, ಮ್ಯೂಚುವಲ್ ಫಂಡ್ಸ್, ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಸ್. ಓಕೆ, ನನ್ನ ಪ್ರಕಾರ ಪೂಜಾ ಅವರೇ, ನೀವು EPF ಅಲ್ಲಿ ಹೇಗಿದ್ರು ಸೇವ್ ಮಾಡ್ತಾ ಇರ್ತೀರಿ, ಹಾಗಾಗಿ EPF ಫಸ್ಟ್ ಪ್ರಿಯಾರಿಟಿ ಆಗಿ ಹೋಗಿರುತ್ತೆ. ಎರಡನೇದು, ನಿಮ್ಮ ಏಜ್ ತಿಳಿಸಿಲ್ಲ ಆದ್ರೂ ಕೂಡ ರಿಟೈರ್ಮೆಂಟ್ ಸೇವ್ ಮಾಡೋದು ಉತ್ತಮ. ಬಟ್ ನಾನು NPS ಗಿಂತ ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಸೇವ್ ಮಾಡೋದು ರೆಕಮೆಂಡ್ ಮಾಡ್ತೀನಿ. ಬಟ್ NPS ಅಲ್ಲೂ ಕೂಡ ಸಣ್ಣ ಅಮೌಂಟ್ ಸೇವ್ ಮಾಡಬಹುದು. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ನಾನು ರೆಕಮೆಂಡ್ ಮಾಡಲ್ಲ, PPF ರೆಕಮೆಂಡ್ ಮಾಡಲ್ಲ. PPF ಯಾಕಂದ್ರೆ 7.9% ಅಷ್ಟೇ, ರಿಟರ್ನ್ಸ್ ಕಡಿಮೆ, ಆಗ PPF ಬೇಡ. EPF ಅಲ್ಲಿ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಸೇವ್ ಮಾಡ್ತಿದ್ರಿ ಕಂಪನಿಯಿಂದ, ಸಾಧ್ಯವಾದ್ರೆ ಅಲ್ಲೇ VPF ಅಲ್ಲೂ ಮಾಡಿ. NPS ಅಲ್ಲಿ ಸ್ವಲ್ಪ ಅಮೌಂಟ್ ಮಾಡಿ ಬೇಕಾದ್ರೆ, ಬಟ್ ಮ್ಯೂಚುವಲ್ ಫಂಡ್ಸ್ ಹೈ ಪ್ರಿಯಾರಿಟಿ ಕೊಡಿ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸೇವ್ ಮಾಡೋದಕ್ಕೆ ಶುರು ಮಾಡಿ. ಜಡೇಶ್ ಅವ್ರು ಕೇಳ್ತಾರೆ, ಉಳಿತಾಯವನ್ನು ಯಾವ ಒಂದೊಂದು ಗುರಿಗೆ ಒಂದೊಂದು ರೀತಿಯ ಉಳಿತಾಯ ಮಾಡೋದು ಹೇಗೆ ತಿಳಿಸಿ. ನೋಡಿ ಜಡೇಶ್ ಅವರೇ, ಇದನ್ನ ನಾನು ಇದು ಆಕ್ಚುಲಿ ಅದೊಂದೇ ಸಬ್ಜೆಕ್ಟೇ ನಾನು ಸುಮಾರು 1 ಗಂಟೆ ಮಾತಾಡ್ಬೇಕಾಗತ್ತೆ. ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ ಅದ್ರ ಬಗ್ಗೆ, ಹೇಗೆ ನಿಮ್ಮ ಒಂದೊಂದು ಕನಸನ್ನು ಒಂದೊಂದು ಗುರಿಯಾಗಿ ಕನ್ವರ್ಟ್ ಮಾಡಿ ಆ ಒಂದೊಂದು ಗುರಿಗೂ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಹೇಗೆ ಅಂತ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಹೇಳಿದೀನಿ. ದಯವಿಟ್ಟು ಡೌನ್ಲೋಡ್ ಮಾಡಿ ಯೂಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಲಿಂಕ್ ಇದೆ, ಯೂಸ್ ಮಾಡಿ. ಸುಷ್ಮಾ ಅವ್ರು ಹೇಳ್ತಾರೆ, ಹೈ ಸರ್, ಐ ಆಮ್ ಅರ್ನಿಂಗ್ 25K ಪರ್ ಮಂತ್, ವಿಚ್ ಸೇವಿಂಗ್ ಸ್ಕೀಮ್ ಬೆಟರ್ ಫಾರ್ ಮೀ, ಐ ವಿಶ್ ಟು ಸೇವ್ ಮೋರ್ ಅಂತ ಹೇಳ್ತಾರೆ. ಓಕೆ, ನೀವು 25,000 ದುಡಿತಿದ್ದೀರಿ, ಯಾವ ಸೇವಿಂಗ್ ಸ್ಕೀಮ್ ಅಂತ ನೋಡಿ. ಇದು ನಿಮ್ಮ ಗುರಿಗಳ ಮೇಲಾಗುತ್ತೆ. ನಿಮ್ಮ ಕನಸುಗಳಿಗೆ ನಿಮ್ಮ ಸೇವಿಂಗ್ಸ್ ಅನ್ನ ಕನೆಕ್ಟ್ ಮಾಡಬೇಕು. ಹೇಗೆ ಮಾಡ್ತೀರಿ, ಆಮೇಲೆ ಅದನ್ನ ಪ್ಲಾನ್ ಮಾಡೋದು ಹೇಗೆ, ಎಷ್ಟು ದುಡ್ಡು ಬೇಕಾಗುತ್ತೆ, ಪ್ರತಿಯೊಂದು ಯೋಚನೆ ಮಾಡಬೇಕಾಗತ್ತೆ. ನೋಡಿ, ಈಗ ನೀವು 25,000 ಇದ್ರೆ ನಿಮ್ಗೆ ಒಂದ್ ವೇಳೆ ನಿಮ್ಮ ಏಜ್ ಎಷ್ಟೀಗ, ಆಮೇಲೆ ನಿಮ್ಮ ಗುರಿಗಳು ಯಾವಾಗ, 5 ವರ್ಷ ಬಿಟ್ಟ, 10 ವರ್ಷ ಬಿಟ್ಟ, ಟೈಮ್ ಹೊರೈಸನ್ ಮೇಲೆ, ರಿಸ್ಕ್ ಲೆವೆಲ್ ಮೇಲೆ. ಹಾಗಾಗಿ ಇದನ್ನ ಸುಮಾರು 1.5-2 ಗಂಟೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ, ಡೀಟೇಲ್ ಆಗಿದೆ, ದಯವಿಟ್ಟು ಚೆಕ್ ಮಾಡಿ. ಆದ್ರೆ ಒಂದು ರಿಕ್ವೆಸ್ಟ್, ಸೇವ್ ಮಾಡೋದು ಬಹಳ ಮುಖ್ಯ. ನೀವು ಜಾಸ್ತಿ ಸೇವ್ ಮಾಡ್ಬೇಕು ಅಂದ್ರೆ, ಒಂದ್ ವೇಳೆ ನಿಮ್ಮ ಏಜು, ನೀವು ಇನ್ನು ಸಿಂಗಲ್ ಆಗಿ ಮದುವೆ ಆಗಿಲ್ಲ, 30 ವರ್ಷದೊಳಗಡೆ ಆಗಿದ್ರೆ ದಯವಿಟ್ಟು 60% ಸೇವ್ ಮಾಡಿ. ಆಮೇಲೆ ಏಜ್ ಜಾಸ್ತಿ ಆದ್ಮೇಲೆ, ಮದುವೆ ಆದ್ಮೇಲೆ, ಮಕ್ಕಳಾದ್ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ಸೇವಿಂಗ್. ಸೊ ಆದಷ್ಟು ಸೇವಿಂಗ್ ಮಾಡಿ. ಓಕೆ, ಜಡೇಶ್ ಅವ್ರು ಕೇಳ್ತಾರೆ, ಸರ್ ಬಂಗಾರ ಒಂದು ಉಳಿತಾಯನ, ಅದನ್ನು ಬರೀ ಆಭರಣ ಅಂತ ಅಷ್ಟೇ ತಗೊಳ್ಳೋದಾ ಸಾಕ, ಅದನ್ನ ಒಂದು ಉಳಿತಾಯ ಅಂತ ಮಾಡ್ಬೋದಾ? ನೋಡಿ, ಅರ್ಥ ಮಾಡ್ಕೊಳ್ಳಿ, ಬಂಗಾರ, ಗೋಲ್ಡ್ ಇಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್, ಅದು ಸೇವಿಂಗ್ ಕೂಡ ಅಲ್ಲ. ಅಂದ್ರೆ ನಿಮ್ಗೆ ಸೇವ್ ಮಾಡಿದ್ರೆ ಅದ್ರ ರಿಟರ್ನ್ಸ್ ಕೊಡ್ಬೇಕು. ಗೋಲ್ಡ್ ವಿಲ್ ನಾಟ್ ಗಿವ್ ಯು ಗುಡ್ ರಿಟರ್ನ್. ದಯವಿಟ್ಟು ಮಾಡಬೇಡಿ. ಗೋಲ್ಡ್ ಅಲ್ಲಿ ನಾನು ಹೇಳ್ದಲ್ಲ, ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಆಸ್ತಿ ಇದ್ರೆ ಮ್ಯಾಕ್ಸಿಮಮ್ 5 ಲಕ್ಷ ರೂಪಾಯಿ ಗೋಲ್ಡ್ ಇರ್ಬೇಕು, ಅದಕ್ಕಿಂತ ಜಾಸ್ತಿ ಇರಲೇಬಾರ್ದು. ಗೋಲ್ಡ್ ಸುಮ್ಮನೆ ವೇಸ್ಟ್, ಅದು ಇಟ್ ಇಸ್ ನಾಟ್ ಗೋನ್ ವರ್ಕ್ ಔಟ್. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಗೋಲ್ಡ್ ಕಾಯಿನ್ ತಂದು ಇಡಕ್ಕಂತೂ ನಿಮ್ಮ ಮನೆಯವ್ರು ಬಿಡಲ್ಲ, ಅದನ್ನ ಆಭರಣ ಮಾಡ್ತಾರೆ. ಆಭರಣ ಮಾಡ್ತಾ ಇದ್ದಂಗೆ 25% ಹೋಯ್ತು. ಯಾಕೆ ಸುಮ್ಮನೆ ಮಾಡ್ತೀರಿ? ಕಿರಣ್ ಅವ್ರು ಹೇಳ್ತಾರೆ, ಮೈ ಏಜ್ ಇಸ್ 47, ವೇ ಟು ಸೇವ್, ಪ್ಲೀಸ್ ಎಕ್ಸ್ಪ್ಲೈನ್. ಓಕೆ ಕಿರಣ್ ಅವರೇ, ನಿಮ್ಮ ಗುರಿಗಳು ಇಂಪಾರ್ಟೆಂಟು, ಎಲ್ಲಿ ಸೇವ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಏನಕ್ಕೋಸ್ಕರ ಸೇವ್ ಮಾಡಬೇಕು ಅದು ಬಹಳ ಮುಖ್ಯ. ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ಯೋಚನೆ ಮಾಡಿ. ಅಲ್ಲಿ ನಿಮ್ಗೆ ಪ್ರತಿಯೊಂದನ್ನು ನೀವೇ ಮಾಡ್ತೀರಿ ನೀವು ಕಲಿತು. ಸುಧೀರ್, ಅಮೌಂಟ್ ಸೇವ್ ಮಾಡಿಲ್ಲ ಅಂದ್ರೆ ಮುಂದೆ ಬರುವ ಕಷ್ಟಗಳ ಬಗ್ಗೆ ತಿಳಿಸಿಕೊಡಿ.
ದುಡ್ಡು ಸೇವ್ ಮಾಡಿಲ್ಲ ಅಂದ್ರೆ ಕಷ್ಟಗಳೇನಾಗತ್ತೆ? ಕರೋನಾ ಬಂದ್ರೆ ಬೀದಿಗೆ ಬರ್ತೀವಿ, ಆಕ್ಸಿಡೆಂಟ್ ಆಯ್ತು ಅಂದ್ರೆ ಬೀದಿಗೆ ಬರ್ತೀವಿ, ಮನೆಯಲ್ಲಿ ಯಾರಾದ್ರೂ ಒಬ್ರು ತೀರ್ಕೊಂಡ್ಬಿಟ್ರು ಅಂದ್ರೆ ಬೀದಿಗೆ ಬರ್ತೀವಿ, ಬೇರೆಯವರೆಲ್ಲ ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರಲ್ಲ, ಬೇರೆಯವ್ರ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ತಾರೆ, ನಾವು ಸೇರ್ಸಕ್ಕಾಗಲ್ಲ, ಬೇರೆಯವ್ರು ಒಳ್ಳೆ ಕಾರ್ ತಗೊಂಡ್ಬರ್ತಾರೆ, ನಾವು ತರಕ್ಕಾಗಲ್ಲ, ಬೇರೆಯವರು ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ತಗೋತಾರೆ, ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಕ್ಯೂ ಅಲ್ಲಿ ನಿಲ್ತೀವಿ. ನಾವು ದುಡ್ಡು ಸೇವ್ ಮಾಡಿಲ್ಲ ಅಂದ್ರೆ ಮುಂದೆ ಕಷ್ಟ ಇರುತ್ತೆ ಜೀವನ. ಹಾಗಾಗಿ ಆ ಎಲ್ಲ ಕಷ್ಟಗಳನ್ನ ಯೋಚನೆ ಮಾಡಿ ಒಂದ್ಸಾರಿ. ಥ್ಯಾಂಕ್ ಯು ಸೋ ಮಚ್.